ನಮಸ್ಕಾರ ವೀಕ್ಷಕರೇ. ಬರೋಬ್ಬರಿ 10ನೇ ಬಾರಿಗೆ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸುವ ಮೂಲಕ ನಿತೀಶ್ ಕುಮಾರ್ ಹೊಸ ದಾಖಲೆ ಬರೆದಿದ್ದಾರೆ. ಅಲ್ಲಿಗೆ 15 ವರ್ಷಗಳ ಕಾಲ ಬಿಹಾರದಲ್ಲಿ ಎನ್ಡಿಎ ಸರ್ಕಾರ ಸುಗಮವಾಗಿ ನಡೆಯುತ್ತೆ ಅನ್ನೋದಕ್ಕೆ ಮೊದಲ ಸಿಗ್ನಲ್ ಸಿಕ್ಕಂತಾಗಿದೆ. ಈಗ ಇದರಿಂದ ಆಚೆಗೆ ಹಲವು ದಿನಗಳಿಂದ ಕೇಳಿ ಬಂದ ಒಂದು ಪ್ರಶ್ನೆ ಕಡೆ ಗಮನಿಸೋಣ. ಅದೇನಂದ್ರೆ ಮತ್ತೆ ಯಾಕೆ ನಿತೀಶ್ ಕುಮಾರ್ರನ್ನ ಸಿಎಂ ಮಾಡಿದ್ದು ಅನ್ನೋದು. ಸೀಟ್ ಸಂಖ್ಯೆ ನೋಡ್ತಾ ಹೋದ್ರೆ ಬಿಜೆಪಿ ಮುಂದಿದೆ. ಬಿಹಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಮಾಡಿರೋದೇ ಮೋದಿ ಅಲೆ. ಅಷ್ಟೇ ಯಾಕೆ ಈಗಾಗಲೇ 9 ಸಲ ನಿತೀಶ್ ಸಿಎಂ ಆಗಿದ್ದಾರೆ. ಬೇರೆಯವರಿಗೆ ಅವಕಾಶ ಸಿಗಲಿ ಅನ್ನೋ ನಿಟ್ಟಿನಲ್ಲೂ ಯೋಚನೆ ಮಾಡದೆ ಅವರನ್ನೇ ಸಿಎಂ ಮಾಡಿದ್ ಯಾಕೆ ಅನ್ನೋದು. ಇದಕ್ಕೆ ಉತ್ತರ ಹುಡುಕ್ತಾ ಹೋದ್ರೆ ಹಲವು ವಿಚಾರಗಳನ್ನ ಗಮನಿಸಬೇಕಾಗತ್ತೆ. ಅಲ್ಲದೆ ನಿತೀಶ್ ರನ್ನ ಸಿಎಂ ಮಾಡಿದ ಇಂಪ್ಯಾಕ್ಟ್ ಏನು ಅನ್ನೋದಕ್ಕೂ ಕೂಡ ಉತ್ತರ ಸಿಗ್ತಾ ಹೋಗುತ್ತೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಅದೆಷ್ಟು ದೊಡ್ಡ ಮಟ್ಟದಲ್ಲಿ ಎನ್ಡಿಎ ಮೈತ್ರಿಕೂಟ ಬಿಹಾರದಲ್ಲಿ ಗೆಲುವನ್ನ ಸಾಧಿಸ್ತೋ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಆ ತೂಕಕ್ಕೆ ಸರಿ ಹೋಗೋ ಹಾಗೆ ಅದ್ದೂರಿ ಕಾರ್ಯಕ್ರಮದಲ್ಲಿ ನಿತೀಶ್ ಕುಮಾರ್ಗೆ ಸಿಎಂ ಪಟ್ಟಾಭಿಷೇಕವನ್ನ ಮಾಡಲಾಗಿದೆ. ಖುದ್ದು ಪ್ರಧಾನಿ ಮೋದಿ ಸೇರಿದಂತೆ ಬಿಜೆಪಿಯ ಹಾಗೂ ಎನ್ಡಿಎ ಮಿತ್ರಕೂಟದ ಎಲ್ಲಾ ಪ್ರಮುಖರಿಗೂ ಆಹ್ವಾನ ಇತ್ತು. ಬಹುತೇಕರು ಹಾಜರಾಗಿದ್ರು. ಈಗಾಗಲೇ ಫೈನಲ್ ಆಗಿರೋ ಸೀಟ್ ಹಂಚಿಕೆ ಪ್ರಕಾರ ಬಿಜೆಪಿಯ ಹಾಗೂ ಎನ್ಡಿಎ ಮಿತ್ರಕೂಟದ ಪಕ್ಷಗಳಿಂದ ಹಲವರು ಸಚಿವರಾಗಿ ಪ್ರಮಾಣ ವಚನವನ್ನ ಕೂಡ ಸ್ವೀಕರಿಸಿದ್ರು. ಗೆದ್ದ ಮೇಲೂ ರೂಮರ್ಗಳನ್ನ ಹರಡಿಸೋದನ್ನ ನಿಲ್ಲಿಸದ ವಿಪಕ್ಷಗಳು ಈಗ ನೋಡ್ತಾ ಇರಿ, ನಿತೀಶ್ ಕುಮಾರ್ಗೆ ಕೈ ಕೊಡ್ತಾರೆ, ಬಿಜೆಪಿ ತಮ್ಮ ಪಕ್ಷದವರನ್ನ ಸಿಎಂ ಮಾಡ್ತಾರೆ, ಮತ್ತೆ ಮಿತ್ರ ಮಂಡಳಿ ನಡುವೆ ತಿಕ್ಕಾಟ ಶುರುವಾಗುತ್ತೆ, ಕೇಂದ್ರದಲ್ಲೂ ಸರ್ಕಾರ ಗಡಗಡ ಅಲುಗಾಡುತ್ತೆ ಅಂತೆಲ್ಲ ಹೇಳಿದ್ರು. ಆದ್ರೆ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿ ನಿತೀಶ್ ಸಿಗ್ನೇಚರ್ ಹಾಕ್ತಾ ಇದ್ದ ಹಾಗೆ ಈ ಎಲ್ಲಾ ನೆಗೆಟಿವ್ ವಿಚಾರಗಳಿಗೆ ತೆರೆ ಬಿದ್ದಿದೆ. ಈಗ ವೈ ನಿತೀಶ್ ಆಸ್ ಸಿಎಂ ಅನ್ನೋ ವಿಚಾರವನ್ನ ನೋಡ್ತಾ ಹೋಗೋಣ. ಈಗಷ್ಟೇ ಹೇಳಿದ್ವಲ್ಲ, ಒಂದು ವೇಳೆ ನಿತೀಶ್ ರನ್ನ ಕೆಳಗಿಳಿಸೋದಕ್ಕೆ ನೋಡಿದ್ರೆ ಕೇಂದ್ರದಲ್ಲಿ ಸರ್ಕಾರ ಅಲುಗಾಡುತ್ತೆ ಅಂತ, ಅದೇ ಕಾರಣಕ್ಕೆ ಸಿಎಂ ಪಟ್ಟ ಕೊಟ್ಟಿದ್ದಾರೆ ಅನ್ನೋದನ್ನ ಊಹಿಸಬಹುದು. ಆದ್ರೆ ಇದು ಖಂಡಿತ ನಿಜ ಅಲ್ಲ ಅನ್ನೋದಕ್ಕೆ ಹಳೆಯ ದಾಖಲೆಗಳನ್ನ ಕೆದಕ್ತಾ ಹೋಗ್ಬೇಕಾಗುತ್ತೆ. ಬಿಹಾರದಲ್ಲಿ ಬಿಜೆಪಿ ಹಾಗೂ ಜೆಡಿಯು ಮೈತ್ರಿ ಇರೋದು ಇದೇ ಮೊದಲ ಬಾರಿಯೂ ಅಲ್ಲ, ಅಥವಾ 2ನೇ ಬಾರಿಯೂ ಅಲ್ಲ. ನಿತೀಶ್ ಕುಮಾರ್ ಹಾಗೂ ಬಿಜೆಪಿ ನಡುವಿನ ನಂಟಿಗೆ ದಶಕಗಳ ಇತಿಹಾಸ ಇದೆ. 2014ರ ನಂತರ ಈ ವರ್ಷವೇ ಮೊದಲ ಬಾರಿಗೆ ಬಿಜೆಪಿ ಲೆಕ್ಕ 238ಕ್ಕೆ ಕುಸಿದಿದ್ದು, ಅರ್ಥಾತ್ ಏಕಾಂಗಿಯಾಗಿ ಬಹುಮತ ಗಳಿಸುವಲ್ಲಿ ಹಿಂದೆ ಬಿದ್ದಿದ್ದು. ಕಳೆದ 2 ಸಲವೂ ಕೇಂದ್ರದಲ್ಲಿ ಏಕಾಂಗಿಯಾಗಿ ಮೆಜಾರಿಟಿ ಇದ್ದಾಗ್ಲೂ ನಿತೀಶ್ ರನ್ನೇ ಸಿಎಂ ಮಾಡಿದ್ರು. ಅಲ್ಲಿಗೆ ಕೇಂದ್ರದಲ್ಲಿ ಮೈತ್ರಿಗೆ ಹೆದರಿ ಸಿಎಂ ಸ್ಥಾನ ಕೊಟ್ಟಿದ್ದಲ್ಲ ಅನ್ನೋದು ಇಲ್ಲಿ ಕ್ಲಿಯರ್ ಆಗುತ್ತೆ. ಹಾಗಿದ್ರೆ ಏನಿದು ಲೆಕ್ಕಾಚಾರ ಅಂತ ನೋಡ್ತಾ ಹೋದ್ರೆ ಮೊದಲ ಕಾರಣ ನಂಬಿಕೆ, ವಿಶ್ವಾಸ, ವಚನ. ಬಿಹಾರದ ಎಲ್ಲಾ ರಾಜಕೀಯ ಪಕ್ಷಗಳಿಗಿಂತ ಬಿಜೆಪಿ ಮುಂದಿದೆ, ಮುಂದೆಯೇ ಇರ್ತೀವಿ ಅನ್ನೋದರ ಅಂದಾಜು ಎಲೆಕ್ಷನ್ಗಿಂತ ಮುಂಚೆಯೇ ಬಿಜೆಪಿಗೆ ಇತ್ತು. ಆದ್ರೂ ಕೂಡ ನಿತೀಶ್ ರನ್ನ ಸಿಎಂ ಫೇಸ್ ಅಂತ ಘೋಷಣೆ ಮಾಡಿದ್ರು. ಇದು ಕೇವಲ ನಿತೀಶ್ ರನ್ನ ಖುಷಿಗೊಳಿಸೋದಕ್ಕಲ್ಲ, ಭಾರತದಾದ್ಯಂತ ಬಿಜೆಪಿ ಜೊತೆ ಯಾರೆಲ್ಲ ಮೈತ್ರಿ ಮಾಡ್ಕೊಂಡಿದ್ದಾರೋ ಅವರಿಗೆ ನಮ್ಮ ರಾಜಕೀಯ ಬದ್ಧತೆ ಹೇಗಿದೆ ಅನ್ನೋದನ್ನ ತೋರಿಸುವ ಸಲುವಾಗಿ. ಸಿಎಂ ಫೇಸ್ ಘೋಷಣೆ ಆದ್ಮೇಲೂ ಸವಾಲುಗಳು ತಪ್ಪೋದಿಲ್ಲ. ನಿತೀಶ್ಗೆ ವಯಸ್ಸಾಗಿದೆ, ಪಕ್ಕ ಅವರನ್ನ ಕೆಳಗಿಳಿಸ್ತಾರೆ, ನಿತೀಶ್ ಸೋಲ್ತಾರೆ. ಇದೆಲ್ಲಾ ಮಾತುಗಳನ್ನ ಕೇಳಿಸಿಕೊಂಡ ಬಳಿಕವೂ ಬೃಹತ್ ಗೆಲುವು ಸಿಕ್ಕಿದೆ. ಈ ಗೆಲುವಿನ ಬಳಿಕವೂ ಬಿಜೆಪಿ ಹಿಂದಿರೋ ಜೆಡಿಯುನನ್ನ ಮುಂದೆ ಬಿಟ್ಟು ನಿತೀಶ್ ಸಿಎಂ ಅನ್ನೋದನ್ನ ಫೈನಲ್ ಮಾಡಿದ್ರು. ಈ ಮೂಲಕ ಯಾವುದೇ ರಾಜ್ಯದಲ್ಲಿ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡ್ರು ಮಾತು ಉಳಿಸಿಕೊಳ್ತಾರೆ ಅನ್ನೋದನ್ನ ಮತ್ತೆ ಸಾಬೀತು ಮಾಡಿದ್ರು. ಪ್ರಮುಖವಾಗಿ ಮಹಾರಾಷ್ಟ್ರದಲ್ಲಿ ಮಿತ್ರರಿಗೆ ವಿಶ್ವಾಸ ಇನ್ನಷ್ಟು ದುಪ್ಪಟ್ಟಾಯಿತು. ಅಂದ್ಹಾಗೆ ಈ ನಿರ್ಧಾರದ ದೊಡ್ಡ ಇಂಪ್ಯಾಕ್ಟ್ ಆಗುವುದು ತಮಿಳುನಾಡಿನಲ್ಲಿ. ಬಿಜೆಪಿ ಅದೆಷ್ಟೇ ದೊಡ್ಡ ಮಟ್ಟದಲ್ಲಿ ಹೋರಾಡಿದ್ರು ತಮಿಳುನಾಡಿನಲ್ಲಿ ಬಿಜೆಪಿ ಸಂಖ್ಯೆ ಗಮನಾರ್ಹವಾಗಿ ಕಾಣಿಸೋದಕ್ಕೆ ಕನಿಷ್ಠ ಇನ್ನೂ 1 ದಶಕಗಳ ಕಾಲ ಶ್ರಮ ಹಾಕಲೇಬೇಕು. ಈ ಬಾರಿ ಅದೇ ಕಾರಣಕ್ಕೆ ಮೈತ್ರಿ ಮಾಡ್ಕೊಂಡಿರೋದು. ಎಷ್ಟೇ ಮೈತ್ರಿ ಧರ್ಮ ಪಾಲಿಸಿದ್ರು ಪಳನಿಸ್ವಾಮಿ ತಮ್ಮ ಆಂತರಿಕ ಕಚ್ಚಾಟ, ನಾಯಕರ ಜೊತೆಗಿನ ಸಮಸ್ಯೆಗಳು, ಹುಂಬತನ, ತಿರಸ್ಕಾರ ಭಾವ ಇದೆಲ್ಲದರ ಮೂಲಕ ಸಾಕಷ್ಟು ಅಧ್ವಾನಗಳನ್ನ ಮಾಡಿದ್ದಾರೆ. ಎದುರಾಳಿಗಳನ್ನ ಕಂಡು ಟೆನ್ಷನ್ ಆಗಿರೋ ಪಳನಿಗೆ ತಾವು ಎಲ್ಲಿ ಸಿಎಂ ಆಗೋದಿಲ್ವೇನೋ ಅನ್ನೋ ಅಭದ್ರತೆ ಸದಾ ಇದ್ದೇ ಇದೆ. ಈ ಹೊತ್ತಲ್ಲಿ ಬಿಜೆಪಿ ಜೊತೆ ಕೈಜೋಡಿಸಿ ಬಿಹಾರದಲ್ಲಿ ಸುನಾಮಿ ಎಬ್ಬಿಸಿದ ಗೆಲುವು ಕಂಡು ಉತ್ಸಾಹ ಇನ್ನಷ್ಟು ಹೆಚ್ಚಿದೆ. ಅಲ್ಲದೆ ಅಲ್ಲಿನ ಲೋಕಲ್ ಫೈಟರ್ ಮಿತ್ರ ಪಕ್ಷದ ನಾಯಕನಿಗೆ ಯಾವ ತಂಟೆ ತಕರಾರಿಲ್ಲದೆ ಸಿಎಂ ಸ್ಥಾನ ಕೊಡ್ತಾರೆ ಅಂದಾಗ ಈ ನಂಬಿಕೆ ಇನ್ನೂ ದೃಢವಾಗಿದೆ. ಈ ಒಂದು ನಿರ್ಧಾರ ಮುಂದೆ ಮೈತ್ರಿಯಲ್ಲಿ ಸೃಷ್ಟಿಯಾಗಬಹುದಾಗಿದ್ದ ಸಾಕಷ್ಟು ಗೊಂದಲ, ಸಂಶಯಗಳನ್ನ ಶಮನ ಮಾಡಿ ನಂಬಿಕೆ ಹೆಚ್ಚಿಸಿದೆ. ಸರಿ, ಎಲ್ಲರೂ ರಾಜಕೀಯ ಮಾಡೋದು ಅಲ್ಟಿಮೇಟ್ಲಿ ಅಧಿಕಾರ ಹಿಡಿಯೋದಕ್ಕೆ. ಮೈತ್ರಿಯೋ ಅಡ್ಜಸ್ಟ್ಮೆಂಟೋ ಮಾಡ್ಕೊಂಡು ಕೊನೆಗೆ ಬೇರೆಯವರನ್ನ ಸಿಎಂ ಮಾಡಿ ಮೋದಿ ಸರ್ಕಾರ ಸಾಧಿಸಿದ್ದೇನು ಅಂತ ಕೇಳಿದ್ರೆ ಬಹುದೊಡ್ಡ ಉದಾಹರಣೆ ಅಥವಾ ತಾಜಾ ಉದಾಹರಣೆಯನ್ನ ನೀಡಬಹುದು. ಕಳೆದ ಕೆಲ ದಿನಗಳಿಂದ ದೇಶದಲ್ಲಿ ನಕ್ಸಲಿಸಂ ಅಂತ್ಯ ಕಾಣ್ತಾ ಇದೆ. ಖಡಕ್ ಆಗಿ ಮುನ್ನುಗ್ತಾ ಇರೋ ಅಮಿತ್ ಶಾ ಒಂದೇ ಶರಣಾಗಿ ಇಲ್ಲ ಅನುಭವಿಸಿ ಅಂತ ಹೇಳಿ ನಟೋರಿಯಸ್ ಕೆಂಪು ಉಗ್ರರ ದಮನ ಮಾಡ್ತಿರೋದನ್ನ ನೋಡ್ತಾ ಇದ್ದೀರಾ.
ಇದು ಸಾಧ್ಯವಾಗಿದ್ದು ಹೇಗೆ ಅನ್ನೋದನ್ನ ನೋಡಿದ್ರೆ ಮೈತ್ರಿ ಧರ್ಮ ಕೂಡ ಒಂದು ಪ್ರಮುಖ ಕಾರಣ. ಭಾರತದಲ್ಲಿ ನಕ್ಸಲಿಸಂ ಬಲವಾಗಿ ಬೇರೂರಿದ್ದ ರಾಜ್ಯಗಳನ್ನ ಸೇರಿಸಿ ರೆಡ್ ಕಾರಿಡಾರ್ ಅಂತ ಕರೀತಾ ಇದ್ರು. ಒಂದು ರಾಜ್ಯದಲ್ಲಿ ರಕ್ತ ಹರಿಸಿ ಈ ನಕ್ಸಲರು ಇನ್ನೊಂದು ರಾಜ್ಯಕ್ಕೆ ಹೋಗಿ ಅವಿತು ಕೂರ್ತಾ ಇದ್ರು. ಆದ್ರೆ ಈಗ ಛತ್ತೀಸ್ಗಢ, ಒಡಿಶಾ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ ಎಲ್ಲಾ ಕಡೆ ಬಿಜೆಪಿ ಅಥವಾ ಮೈತ್ರಿ ಸರ್ಕಾರ ಇದೆ. ಇದೇ ಕಾರಣಕ್ಕೆ ಇವತ್ತು ನಕ್ಸಲಿಸಂ ಅಂತ್ಯವಾಗ್ತಾ ಇರೋದು. ಅಲ್ಲದೆ ಈ ಮೈತ್ರಿ ವಿಶ್ವಾಸ ಉಳಿಸಿಕೊಳ್ಳೋ ಇನ್ನೊಂದು ಉದ್ದೇಶ ತಿಳಿಬೇಕು ಅಂದ್ರೆ ತಮಿಳುನಾಡಿನಲ್ಲಿ ಅಷ್ಟೊಂದು ಕಾಂಪ್ರಮೈಸ್ ಆಗಿ ಮೈತ್ರಿ ಆಗಿದ್ದಕ್ಕೆ ಕಾರಣವನ್ನ ನೋಡ್ಬೇಕಾಗುತ್ತೆ. ಸದ್ಯ ತಮಿಳುನಾಡಿನಲ್ಲಿ ಎನ್ಡಿಎ ಗುರಿ ಇರೋದು ಡಿಎಂಕೆಯನ್ನ ಅಧಿಕಾರದಿಂದ ಕೆಳಗಿಳಿಸೋದು. ಸಿಎಂ ಡಿಸಿಎಂ ಯಾರೇ ಆದ್ರೂ ಸಮಸ್ಯೆ ಇಲ್ಲ. ಮೊದಲ ಹಂತದಲ್ಲಿ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳು ಜನರನ್ನ ತಲುಪಬೇಕು ಅಂದ್ರೆ ಮೈತ್ರಿ ಮೂಲಕವಾದ್ರೂ ಅಧಿಕಾರದಲ್ಲಿ ಇರಬೇಕು. ಅಲ್ಲದೆ ಡಿಎಂಕೆ ಅಂತ ಸರ್ಕಾರ ಅಸ್ತಿತ್ವದಲ್ಲಿದ್ರೆ ದೇಶಕ್ಕೆ ಎದುರಾಗುವ ಭದ್ರತಾ ಸಮಸ್ಯೆಗಳು ಒಂದೆರಡಲ್ಲ. ಎಸ್ಐಆರ್ ನಿಂದ ಹಿಡಿದು ಅಕ್ರಮ ಬಾಂಗ್ಲಾ ವಲಸಿಗರನ್ನ ಹೊರ ಹಾಕುವ, ಮತಾಂತರ ತಪ್ಪಿಸೋ ಎಲ್ಲಾ ಕೆಲಸಗಳಿಗೂ ಅವರು ತೊಡಕಾಗ್ತಾರೆ. ಆದ್ರಿಂದ ಭಾರತ ಸಂಪೂರ್ಣವಾಗಿ ಅಕ್ರಮ ಮುಕ್ತ ಆಗ್ಬೇಕು ಅಂದ್ರೆ ಅದರ ಸಲುವಾಗಿ ಕೇಂದ್ರ ಸರ್ಕಾರ ಜಾರಿ ತಂದಿರೋ ಎಲ್ಲಾ ನಿಯಮಗಳು ಜಾರಿ ಆಗ್ಬೇಕು. ಇದು ಕೂಡ ಒಂದು ಪ್ರಮುಖ ಕಾರಣ. ಈಗ ಬ್ಯಾಕ್ ಟು ಬಿಹಾರ ಬಂದು ಮತ್ತೆ ನಿತೀಶ್ ಕುಮಾರ್ ಕಡೆ ನೋಡೋದಾದ್ರೆ, ಹಾಗಿದ್ರೆ ನಿತೀಶ್ಗೆ ನೀಡಿರೋ ಈ ಸಿಎಂ ಪಟ್ಟ ಬಿಜೆಪಿಯ ಉಡುಗೊರೆನ, ಅವರಿಗೆ ಸ್ವಂತ ವರ್ಚಸ್ಸು ಇರ್ಲಿಲ್ವಾ, ಅರ್ಹರಲ್ವಾ ಅನ್ನೋ ಪ್ರಶ್ನೆ ಹುಟ್ಟಬಹುದು. ಖಂಡಿತ ಹಾಗಿಲ್ಲ. 100ಕ್ಕೆ 100 ಅರ್ಹರು ಅನ್ನೋದು ಸ್ಪಷ್ಟ. ಬಿಹಾರ ಜನರು ಎಂದಿಗೂ ಮರೆಯದ ಜಂಗಲ್ ರಾಜ್ ದಿನಗಳಲ್ಲೂ ಆರ್ಜೆಡಿಯನ್ನ ಸಮರ್ಥವಾಗಿ ಎದುರಿಸಿ ಅಧಿಕಾರ ಹಿಡಿದಿರೋ ನಿತೀಶ್ಗೆ ತಮ್ಮದೇ ಆದ ವೋಟ್ ಬ್ಯಾಂಕ್ ಇದೆ. ತಾವು ಪ್ರತಿನಿಧಿಸೋ ಕುರ್ಮಿ ಸಮುದಾಯದ ಬಲ ಒಂದು ಕಡೆ ಆದ್ರೆ ಇಬಿಸಿ ವರ್ಗದವರ ನಂಬಿಕೆಯನ್ನ ಗಿಟ್ಟಿಸಿಕೊಳ್ಳುವಲ್ಲಿ ನಿತೀಶ್ ಕುಮಾರ್ ಯಶಸ್ವಿಯಾಗಿದ್ದಾರೆ. ಅಲ್ಲದೆ ಈ ಬಾರಿ ಮಹಿಳಾ ವೋಟ್ಗಳೇ ಜೆಡಿಯು ಸಂಖ್ಯೆ 85ಕ್ಕೆ ಹೋಗೋ ಮಟ್ಟಕ್ಕೆ ಮಾಡಿದ್ದು. ಆದ್ರಿಂದ ಬಿಹಾರದ ಮಟ್ಟಿಗೆ ನಿತೀಶ್ ಕುಮಾರ್ ಅನ್ನೋ ಹೆಸರು ಲಾಲುಗಿಂತ 100 ಪಟ್ಟು ದೊಡ್ಡ ಮಟ್ಟದಲ್ಲಿದೆ, ಶಕ್ತಿಶಾಲಿಯಾಗಿದೆ ಅನ್ನೋದು ಪಕ್ಕ. ಆದ್ರಿಂದ ಇದೆಲ್ಲಾ ಲೆಕ್ಕಾಚಾರವನ್ನ ಹಾಕಿಕೊಂಡೇ ಅವರನ್ನೇ ಮತ್ತೆ ಮುಖ್ಯಮಂತ್ರಿಯನ್ನಾಗಿ ಮುಂದುವರಿಸ್ತಾ ಇರೋದು. ಈಗ ಅಂತಿಮವಾಗಿ ಸಿಎಂ ಪಟ್ಟ ಬಿಟ್ರು ಸರಿ, ಬಿಹಾರದಲ್ಲಿ ಬಿಜೆಪಿಗೆ ಮುಂದಾಲೋಚನೆ ಇಲ್ವಾ, ಪರ್ಮನೆಂಟ್ ಆಗಿ ಅಧಿಕಾರವನ್ನ ಬಿಟ್ಟುಕೊಡ್ತಾನೆ ಇರ್ತಾರಾ ಅನ್ನೋ ಪ್ರಶ್ನೆ ಹುಟ್ಟಬಹುದು. ಅದಕ್ಕೆ ಉತ್ತರವೇ ಸಾಮ್ರಾಟ್ ಚೌಧರಿ. ಬಿಜೆಪಿ ಕಡೆಯಿಂದ ಡಿಸಿಎಂ ಆಗಿರೋ ಸಾಮ್ರಾಟ್ ಚೌಧರಿಗೆ ದೊಡ್ಡ ಹವಾ ಇದೆ. ಯಾದವ ಸಮುದಾಯದ ನಂತರ ಅತಿ ದೊಡ್ಡ ಒಬಿಸಿ ಸಮುದಾಯ ಆಗಿರೋ ಕುಶ್ವಾ ಸಮುದಾಯವನ್ನ ಪ್ರತಿನಿಧಿಸೋ ಸಾಮ್ರಾಟ್ಗೆ 35 ವರ್ಷಗಳ ರಾಜಕೀಯ ಅನುಭವ ಇದೆ. ಒಂದು ಕಾಲದಲ್ಲಿ ಆರ್ಜೆಡಿಯಲ್ಲಿದ್ದ ಸಾಮ್ರಾಟ್ಗೆ ಅವರ ಬಲ, ವೀಕ್ನೆಸ್ ಎಲ್ಲವೂ ಗೊತ್ತಿದೆ. ನಿತೀಶ್ ಕುಮಾರ್ಗೂ ನೆಚ್ಚಿನ ನಾಯಕ ಆಗಿರೋ ಸಾಮ್ರಾಟ್ಗಾಗಿ ಖುದ್ದು ನಿತೀಶ್ ಕುಮಾರ್ ಪ್ರಚಾರ ಮಾಡಿದ್ರು. ತಾರಾಪುರದ ಗಲ್ಲಿಗಳಲ್ಲಿ ಸುತ್ತಿ ಸಾಮ್ರಾಟ್ ಚೌಧರಿಯ ಕೆಲಸಗಳನ್ನ ಜನರಿಗೆ ತಲುಪಿಸಿದ್ರು. ಈಗ ಡಿಸಿಎಂ ಆಗಿ ನಿತೀಶ್ ಜೊತೆಗೆ ದೊಡ್ಡ ಜವಾಬ್ದಾರಿಯನ್ನ ವಹಿಸಿದ್ದಾರೆ. ಅಲ್ಲದೆ ಬಿಜೆಪಿ ಯಾವ ರಾಜ್ಯದಲ್ಲಿ ಯಾವ ಪಟ್ಟವನ್ನ ಬಿಟ್ಟುಕೊಟ್ರೂ ಸ್ಪೀಕರ್ ಸ್ಥಾನವನ್ನ ಬಿಡೋದಿಲ್ಲ. ಬಿಹಾರದಲ್ಲೂ ಕೂಡ ಸ್ಪೀಕರ್ ಸ್ಥಾನವನ್ನ ಉಳಿಸಿಕೊಳ್ಳುವಲ್ಲಿ ಬಿಜೆಪಿ ಯಶಸ್ವಿಯಾಗಿದೆ. ಇಷ್ಟೆಲ್ಲ ಯೋಚನೆ ಮಾಡಿ ರಾಜಕೀಯ ಮಾಡ್ತಾ ಇರೋ ಕಾರಣಕ್ಕೆ ಬಿಜೆಪಿ ಸತತವಾಗಿ ಎಲೆಕ್ಷನ್ ಗೆಲ್ತಾ ಇರೋದು ಅನ್ನೋದನ್ನ ಇದರಲ್ಲಿ ಅಂದಾಜಿಸಬಹುದು. ಅಲ್ಲದೆ ಹಲವು ರಾಜ್ಯಗಳಲ್ಲಿ ಜನರು ಪ್ರಾದೇಶಿಕ ಪಕ್ಷಗಳ ಮೇಲೆ ನಮ್ಮದು ಅನ್ನೋ ಫೀಲ್ ಹೊಂದಿರ್ತಾರೆ. ಅಲ್ಲಿ ಹೋಗಿ ಬಲವಂತವಾಗಿ ಅಧಿಕಾರ ಸಾಧಿಸುವ ಬದಲು ಮೈತ್ರಿ ಧರ್ಮ ಪಾಲಿಸಿದ್ರೆ ಜನರೂ ಕೂಡ ಹಂತ ಹಂತವಾಗಿ ವ್ಯತ್ಯಾಸವನ್ನ ತಿಳಿದುಕೊಳ್ತಾರೆ ಮತ್ತು ಗಟ್ಟಿಯಾಗಿ ಬೆನ್ನಿಗೆ ನಿಲ್ತಾರೆ. ಅಲ್ಲಿಗೆ ನಿತೀಶ್ ಕುಮಾರ್ರನ್ನ ಸಿಎಂ ಆಗಿ ಮುಂದುವರಿಸುವುದರ ಹಿಂದೆ ಇಷ್ಟೆಲ್ಲಾ ಲೆಕ್ಕಾಚಾರಗಳು ಕಾಣಿಸ್ತಾ ಇದೆ. ಇದು ಸರಿಯೋ ತಪ್ಪೋ ಅಥವಾ ಇನ್ನಿತರೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ.